ನಾಳೆ ಈ ಹೊತ್ತಿಗೆ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿ ಆಗಿರುತ್ತೆ. ಮೊದಲ ಕ್ಯಾಬಿನೆಟ್ ಸಭೆಯೂ ಕೂಡ ಮುಗಿದಿರುತ್ತೆ. ಸದ್ಯ ಇಡೀ ರಾಜ್ಯಕ್ಕಿರುವಂತ ಕುತೂಹಲ, ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಯಾರಿರ್ತಾರೆ, ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಿ ಯಾವ ಯಾವ ಸೂತ್ರಗಳನ್ನ ಮಾನದಂಡಗಳನ್ನ ಕಾಂಗ್ರೆಸ್ನ ಹೈಕಮಾಂಡ್ ಅನುಸರಿಸುತ್ತೆ ಅನ್ನೋದು. ನಾಳೆ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿದೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳು ಲೋಕಭವನದಲ್ಲಾಗಿದೆ. 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವುದಕ್ಕಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧಿಸೋದಕ್ಕಿದ್ದಾರೆ. ಕಾರ್ಯಕ್ರಮಕ್ಕೆ ಬೇಕಾದಂತ ಸಿದ್ಧತೆಗಳಾಗಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಬರಬಹುದೇನೋ ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಪ್ರಿಯಾಂಕಾ ವಾದ್ರಾ ವಿದೇಶದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ, ರಾಹುಲ್ ಗಾಂಧಿ ಬರಬಹುದು ಅನ್ನುವಂಥ ಸಾಧ್ಯತೆ. ಇದರ ಜೊತೆಗೆ ಹಲವು ಗಣ್ಯರು ಉಪಸ್ಥಿತರಿರ್ತಾರೆ. ಹಿಮಾಚಲದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ, ತೆಲಂಗಾಣದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ, ಕೇರಳದ ಮುಖ್ಯಮಂತ್ರಿ, ಇವರಿಗೆಲ್ಲ ಆಹ್ವಾನವನ್ನು ಕೊಡಲಾಗಿದೆ. ಜೊತೆಗೆ ಕಾಂಗ್ರೆಸ್ನ ಪ್ರಮುಖರಿಗೂ ಕೂಡ, ಮಾಜಿ ಮುಖ್ಯಮಂತ್ರಿಗಳು, ಎಐಸಿಸಿಯಲ್ಲಿ ಪ್ರಮುಖ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇರೋರು, ಇವರೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಲೋಕಭವನದಲ್ಲಿ ಕಾರ್ಯಕ್ರಮ ನಡೀತಾ ಇರೋದು. ಕುತೂಹಲ ಇರೋದೊಂದೇ, ಈಗ ಯಾರು ಮಂತ್ರಿಗಳಾಗ್ತಾರೆ. ಎರಡನೆಯದ್ದು, ಇದರಲ್ಲಿ ಡಿಸಿಎಂಗಳು ಇರ್ತಾರಾ? ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಡಿಸಿಎಂ ಹುದ್ದೆ ಇರುತ್ತಾ? ಕಾಂಗ್ರೆಸ್ ಅಧಿಕಾರದ ರಾಜ್ಯಗಳಲ್ಲಿ ಇದೆ. ಹಿಮಾಚಲ ಪ್ರದೇಶದಲ್ಲೂ ಇದ್ದಾರೆ, ತೆಲಂಗಾಣದಲ್ಲೂ ಇದ್ದಾರೆ, ಕೇರಳದಲ್ಲಿ ಬೇರೆ ಕಾರಣಕ್ಕಾಗಿ ಇಲ್ಲ, ಅಲ್ಲಿ ಮೈತ್ರಿ ಸರ್ಕಾರ ಅನ್ನೋ ಕಾರಣಕ್ಕಾಗಿ ಇಲ್ಲ. ಕರ್ನಾಟಕದಲ್ಲೂ ಇದ್ರು ಡಿ.ಕೆ. ಶಿವಕುಮಾರ್ ಅವರೇ. ಈಗ ಅವರ ಕ್ಯಾಬಿನೆಟ್ ಅಲ್ಲಿ ಉಪಮುಖ್ಯಮಂತ್ರಿಗಳಿರ್ತಾರ? ಇದು ಬಹಳ ಕುತೂಹಲಕಾರಿ ವಿಚಾರ. ಸದ್ಯ ನಡೀತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗು, ಫೈನಲ್ ಮೀಟಿಂಗು. ನಾಳಿನ ಕ್ಯಾಬಿನೆಟ್ ಅಲ್ಲಿ ಯಾರಿರಬೇಕು ಅನ್ನೋದರ ಬಗ್ಗೆ ಫೈನಲ್ ಮೀಟಿಂಗ್ ಒಂದು ನಡೀತಾ ಇದೆ. ಇದರ ಮಧ್ಯೆ ಒಂದು ಪಟ್ಟಿಯೂ ಕೂಡ ಲಭ್ಯ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಖಚಿತ ಮೂಲಗಳಿಂದ ಲಭ್ಯವಾಗಿರುವಂತ ಪಟ್ಟಿ. ಮೊದಲ ಹಂತದಲ್ಲಿ ಯಾರ್ಯಾರು ಇರ್ತಾರೆ ಅಂತ ಆ ಡೀಟೇಲ್ ನೋಡ್ತಾ ಹೋಗೋಣ. ಅದಕ್ಕೆ ಸಂಬಂಧಿಸಿದಂತ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ನಾಳೆ ಸಚಿವರಾಗುವವರ ಪಟ್ಟಿ ಇದೆ. 10 ರಿಂದ 12 ಮಂದಿ ಮೊದಲ ಪಟ್ಟಿಯಲ್ಲಿ ಅಥವಾ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಬಹುದು. ಯಾರ್ಯಾರು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನಾಳೆ ಅವಕಾಶವನ್ನು ಪಡೆಯುವರು? 1+11, ಒಬ್ಬರು ಮತ್ತು 11 ಮಂದಿ. ಒಬ್ಬರು ಮುಖ್ಯಮಂತ್ರಿಯಾಗಿ, 11 ಮಂದಿ ಸಚಿವರಾಗಿ, ಅದರಲ್ಲಿ ಉಪಮುಖ್ಯಮಂತ್ರಿಗಳಿರ್ತಾರ? ಸ್ಪಷ್ಟತೆ ಈ ಕ್ಷಣದವರೆಗೂ ಕೂಡ ಇಲ್ಲ. ಪಟ್ಟಿ ನೋಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ದೆಹಲಿಯ ಖಚಿತ ಮೂಲಗಳಿಂದ ಲಭ್ಯವಾಗಿರುವಂತಹ ಪಟ್ಟಿ ಇದು. ಈ ಕ್ಷಣದಲ್ಲಿ ಮೀಟಿಂಗ್ ಆಗ್ತಾ ಇದೆ. ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಬಹುದು. ಈ ಕ್ಷಣದಲ್ಲಿ ಆಗ್ತಾ ಇರೋದ್ರಿಂದ, ಮೀಟಿಂಗು ನಡೀತಾ ಇರೋದ್ರಿಂದ. ಯಾರ್ಯಾರು ಪಟ್ಟಿಯಲ್ಲಿ? ಮೊದಲ ಹೆಸರಿದೆ ಡಾಕ್ಟರ್ ಜಿ ಪರಮೇಶ್ವರ್, ದಲಿತ ಬಲಗೈ ಪಂಗಡಕ್ಕೆ ಸೇರಿದವರು. ನೆಕ್ಸ್ಟ್ ಇರೋದು ಎಂ.ಬಿ. ಪಾಟೀಲ್, ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಬಬಲೇಶ್ವರದ ಎಂಎಲ್ಎ, ಸಚಿವರಾಗೇ ಇದ್ದವರು, ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಮಿನಿಸ್ಟರ್. ಸತೀಶ್ ಜಾರಕಿಹೊಳಿ, ಪರಿಶಿಷ್ಟ ಪಂಗಡ, ಎಂ ಕನಮರಡಿ ಎಂಎಲ್ಎ. ಕೆ.ಜೆ. ಜಾರ್ಜ್, ಕ್ರಿಶ್ಚಿಯನ್ ಕಮ್ಯುನಿಟಿ, ಸರ್ವೋಚ್ಚ ನಗರದ ಶಾಸಕರು. ಡಾಕ್ಟರ್ ಯತೀಂದ್ರ ಹೊಸಬರು ಕ್ಯಾಬಿನೆಟ್ಗೆ, ವಿಧಾನ ಪರಿಷತ್ನ ಸದಸ್ಯರು. ರಾಮಲಿಂಗಾರೆಡ್ಡಿ, ಬೆಂಗಳೂರಿನ ಸೀನಿಯರ್ ಮೋಸ್ಟ್ ಎಂಎಲ್ಎ, ಬಿಟಿಎಂ ಲೇಔಟ್ನ ಶಾಸಕರು, ಸಚಿವರಾಗೇ ಇದ್ದವರು, ಕಂಟಿನ್ಯೂ ಆಗ್ತಾರೆ ಅಂತ. ಇದನ್ನು ಹೊರತುಪಡಿಸಿದರೆ ಯಾರ್ಯಾರು ಮೊದಲ ಪಟ್ಟಿಯಲ್ಲಿ ಅವಕಾಶವನ್ನು ಪಡಿತಾ ಇರುವವರು? ಪ್ರಿಯಾಂಕ್ ಖರ್ಗೆ
ಪರಿಶಿಷ್ಟ ಜಾತಿ ಬಲಗೈ, ಚಿತ್ತಾಪುರದ MLA, ಮಿನಿಸ್ಟರ್ ಆಗಿ ಇದ್ದವರು. ಮುಸ್ಲಿಂ ಕೋಟಾದಡಿಯಲ್ಲಿ UT ಖಾದರ್, ಸ್ಪೀಕರ್ UT ಖಾದರ್. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ 2013ರಲ್ಲಿ ಆರೋಗ್ಯ ಸಚಿವರಾಗಿ, ಆಹಾರ ಸಚಿವರಾಗಿ ಕೆಲಸ ಮಾಡಿದವರು. ಕೃಷ್ಣ ಬೈರೇಗೌಡರ ಹೆಸರಿದೆ, ಬ್ಯಾಟರಾಯನಪುರದ MLA, ಕಳೆದ ಕ್ಯಾಬಿನೆಟ್ನಲ್ಲಿ ಕಂದಾಯ ಸಚಿವರು. ಅವರು ಮುಂದುವರಿತಾರೆ ಅಂತ. ಇಲ್ಲೊಂದು ಕುತೂಹಲ ಇರೋದು, ಇಬ್ಬರ ಪೈಕಿ ಯಾರು ಅಪ್ಪನ ಮಗಳ. KH ಮುನಿಯಪ್ಪ ಪರಿಶಿಷ್ಟ ಜಾತಿ ಎಡಗೈ ಪಂಗಡ, ಕಳೆದ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟ್ರು. ಅವರ ಅಲ್ಲದೆ ಇದ್ರೆ ಅವರ ಪುತ್ರಿ KGF ನ MLA ರೂಪಾ ಶಶಿಧರ್. ಈ ಇಬ್ಬರ ಪೈಕಿ ಒಬ್ಬರು ಅನ್ನುವಂಥ ಲೆಕ್ಕಾಚಾರ. ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯ, ಬಾಲ್ಕಿ MLA. ಶಿವರಾಜ್ ತಂಗಡಗಿ ಬೋವಿ ಸಮುದಾಯ, ಕನಕಗಿರಿ MLA, ಪರಿಶಿಷ್ಟ ಜಾತಿಯ ಬೋವಿ ಸಮುದಾಯ. ಇದಿಷ್ಟು ಹೆಸರುಗಳು ಈ ಹಂತದವರೆಗೆ ಫೈನಲ್ ಆಗಿದೆ. ಮುಂದಕ್ಕೆ ಇದಕ್ಕೆ ಆಡ್ ಆಗುವಂತ ಸಾಧ್ಯತೆಗಳಿದಾವೆ, ಡಿಲೀಟ್ ಆಗುವಂತ ಸಾಧ್ಯತೆಗಳು ಕಡಿಮೆ. ಆಡ್ ಆಗಬಹುದು. ಈ ಹಂತದಲ್ಲಿ ಮೀಟಿಂಗ್ ನಡೀತಾ ಇದೆ, ಈ ಕ್ಷಣಕ್ಕೂ ಮೀಟಿಂಗ್ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.